ಈಗ ನಮ್ಮ ಜೊತೆಗೆ ಗೆಸ್ಟ್ಗಳಿದ್ದಾರೆ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ವರ್ ಅವರು ಇದ್ದಾರೆ, ಜೊತೆಗೆ ಪ್ರಾಣಿ ಪ್ರಿಯರು ಸಾಧನಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಸ್ವಾಗತ. ನಮಸ್ತೆ ಸರ್. ನಾನು ಮೊದಲಿಗೆ ಸಾಮಾಜಿಕ ಕಾರ್ಯಕರ್ತ ಅರುಣ್ ಪರಮೇಶ್ವರ್ ಅವ್ರ ಬಳಿ ಹೋಗ್ತೀನಿ. ಅರುಣ್ ಪರಮೇಶ್ವರ್ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ಈಗ ಸುಪ್ರೀಂ ಕೋರ್ಟ್ ಈ ಆದೇಶಕ್ಕೆ ನೀವು ಏನು ಹೇಳ್ತೀರಿ? ಮೊದಲಿಗೆ ಸುಪ್ರೀಂ ಕೋರ್ಟ್ ಆದೇಶ ಒಂದು ಕಡೆ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ಪ್ರಾಣಿಗಳಿಗೆ ಬದುಕೋ ಅವಕಾಶ ಇದೆ ಸರ್. ಯಾಕೆಂದರೆ ಮನುಷ್ಯನಿಗೆ ಬಾಯಿ ಇದೆ, ಏನಾರ ಮಾಡ್ತಾನೆ, ಕಿತ್ಕೊಂಡು ತಿಂತಾನೆ, ಏನೋ ಮಾಡ್ತಾನೆ. ಪಾಪ ಅವುಗಳು ಎಲ್ಲಿ ಯಾರನ್ನ ಅವಲಂಬಿಸಿರ್ತವೆ? ಯಾವ ಸಾಕು ನಾಯಿಗಳು ಯಜಮಾನನ ಅವಲಂಬಿಸಿದರೆ ಬೀದಿ ನಾಯಿಗಳು ಯಾರನ್ನ ಅವಲಂಬಿಸಿರ್ತವೆ? ಇದೆಲ್ಲೋ ಒಂದು ಕಡೆ ಈ ತೀರ್ಪೇ ಸರಿ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕೆಂದರೆ BBMP ಈ ನಾಯಿಗಳ ನಿಯಂತ್ರಣಕ್ಕೆ ಸುಮಾರು 2 ಕೋಟಿಗೂ ಹೆಚ್ಚು ವರ್ಷಕ್ಕೆ ಖರ್ಚು ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ಲೂಟಿ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ನಾಯಿಗಳ ಯೋಗಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ. ಇವಾಗ ಯಾರು ಮಿನಿಸ್ಟ್ರು ಮಕ್ಳಿಗೆ ನಾಯಿ ಕಚ್ಚಿದೆಯಾ? ಇಲ್ಲ MLA MP ಮಕ್ಳಿಗೆ ನಾಯಿ ಕಚ್ಚಿದೆಯಾ? ಇಲ್ಲ. ಕಚ್ಚಿರೋದೆಲ್ಲ ಯಾರಿಗಾರ ಸಾಮಾನ್ಯ ಜನತೆಗೆ ಅಟ್ಯಾಕ್ ಮಾಡ್ತವೆ. ಯಾಕೆಂದರೆ ಅವಕ್ಕೆ ಕೆಲವೊಂದು ಸರಿ ಆಹಾರ ಸಿಗದಿದ್ದಾಗ, ಕೆಲವೊಂದು ನಾಯಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ಇದನ್ನು ವಾಹನವನ್ನು ನೋಡಿದಾಗ ಅವಾಗ ಹಿಂದೆ ಬರೋದು ಸಹಜ, ಅದು ಆ ಥರ ಆಗ್ತದೆ. ಸೊ ಅಂಥದ್ರಲ್ಲಿ ಈಗ ಈ ಥರ ಏನು ಸುಪ್ರೀಂ ಕೋರ್ಟು ಇದು ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಯಾಕೆಂದರೆ ಅವಕ್ಕೂ ಬದುಕು ಹಕ್ಕಿದೆ. ನಿಮ್ಮ ಹತ್ರನೇ ಬರ್ತೀನಿ. ಈಗ ಸಾಧನಾ ಮೇಡಮ್, ನಾನು ಧ್ವನಿ ಕೇಳಿಸ್ತಾ ಇದ್ರೆ ಕನೆಕ್ಟ್ ಆಗಿಲ್ಲ. ಅರುಣ್ ಪರಮೇಶ್ವರ್ ಅವರೇ, ನೀವೇ ಹೇಳಿದ ಹಾಗೆ ಈಗ ಜನಸಾಮಾನ್ಯರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಬೀದಿ ನಾಯಿಗಳಿಂದ. ಆದರೆ ರಾತ್ರಿ ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರೋರಿಗೆ ಕಚ್ಚಿರುವಂಥ ಉದಾಹರಣೆಗಳಿವೆ, ಮಕ್ಕಳ ಮೇಲೆ ಅಟ್ಯಾಕ್ ಆಗಿದೆ. ಸೊ ಒಂದು ಕಡೆ ನೋಡಿದರೆ, ಒಂದು ದೃಷ್ಟಿಯಿಂದ ನೋಡಿದರೆ ಒಳ್ಳೇದೇ ಅಲ್ವಾ ಈ ತೀರ್ಪು ಅಂತ? ಅಲ್ಲ, ತೀರ್ಪು ಒಳ್ಳೆಯದೇ ಇರ್ಬೋದು. ಇವಾಗ ಈ BBMP ಇದನ್ನು ಎಲ್ಲಿ ತೊಗೊಂಡೋಗಿ 5,000 ಸಾವಿರನ ಇಟ್ಟು ಹೆಂಗೆ ಸಾಕ್ತಾರೆ? ಒಂದು ನಾಯಿ ಕಂಡ್ರೆ ಒಂದು ನಾಯಿಗಾಗಲ್ವಲ್ಲ. ಇವಾಗ ನಾಯಿಗಳಲ್ಲೇ ಒಂದು ಏರಿಯಾದಿಂದ ಒಂದು ಏರಿಯಾಗೆ ಇನ್ನೊಂದು ಏರಿಯಾಗೆ ಒಂದು ನಾಯಿ ಬಂದರೆ ಅದ್ರ ಮೇಲೆ ಅಟ್ಯಾಕ್ ಮಾಡೋವಂಥ ಇರ್ತಾರೆ. 5,000 ಸಾವಿರನ ತೊಗೊಂಡೋಗಿ ಇದನ್ನು ಕೂಡಾಕಿ ಇದನ್ನು ಸಾಕಿ ಸಲುವಂಥ ಶಕ್ತಿ BBMP ಎಲ್ಲಿದೆ? ಬರೀ ಇವ್ರು ಲೂಟಿ ಹೊಡೆದಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲಿ ತಗೊಂಡು ಅದಕ್ಕೆ ಆಹಾರ ಹಾಕ್ತಾರೆ. ಕೊನೆಗೆ ಅದೇ ಹೇಳೋದು, ಕೊನೆಗೆ ಒಂದಲ್ಲ ಒಂದು ದಿವಸ ಅವು ಪಾಪ ಹಂಗೆ ಊಟ ಇಲ್ಲದೆ ಕೊರಗಿ ಸಾಯ್ಬೇಕಾಗುತ್ತೆ. ಮಾಡೋದಿದ್ರೆ ನೀಟಾಗಿ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಮಾಡೋದೇ ಬೇಡ. ಸುಮ್ಮನೆ ಇದರಲ್ಲಿ ಇದ್ರ ಮೇಲೆ ಒಂದಷ್ಟು ಕೋಟಿ ಭ್ರಷ್ಟಾಚಾರ ಮಾಡಿ ಲೂಟಿ ಹೊಡೆದು ಅದನ್ನು ದುಡ್ಡನ್ನ ಫೋಲ್ ಮಾಡಿ ನಾವೇನೋ ಊಟ ಆಗ್ತಾಯಿದ್ದೀವಿ ಅಂತ ಹೇಳಿ ಮಾಡೋದು ಒಂದು ಕಡೆ. ಆದರೆ ಇದನ್ನು ಮಾಡೋದು ಎಷ್ಟು ಕರೆಕ್ಟಾಗಿ ಮಾಡ್ತಾರೆ ಅನ್ನೋದು ಬೇಕಲ್ಲ. ಇವಾಗ 5,000 ಸಾವಿರ ಶೆಡ್ನಲ್ಲಿ ಹೆಂಗೆ ಹಾಕ್ತೀರಾ ಸರ್ ನೀವು? ಯಾವ ರೀತಿ ಹಾಕ್ತೀರಾ? ಎಷ್ಟು ಎಕರೆ ತೊಗೊಂಡು ಜಮೀನನ್ನ ನೀವು ತೊಗೊಂಡೋಗಿ ಅದರಲ್ಲಿ ಬಿಡ್ತೀರಾ? ಹೆಂಗೆ ಬಿಡ್ತೀರಾ? ಇದು ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಇವಾಗ ಒಂದು ವಿರೋಧ ನೀವು ಹೇಳ್ತಾ ಇದ್ದೀರಾ, ಕಚ್ಚಿಸುತ್ತೆ, ನಿಜ. ಅದು ಯಾರಿಗೂ ಸಾಮಾನ್ಯ ಜನತೆ ಮೇಲೆ ಅಟ್ಯಾಕ್ ಮಾಡುತ್ತೆ, ಅದು ಸರಿ ಇಲ್ಲ. ಯಾಕೆಂದರೆ ಅದು ರೇಬಿಸು. ಇವರು ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ರೇಬಿಸ್ ಚುಚ್ಚುಮದ್ದಿಗೆ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಎಷ್ಟು ಮಾಡಿದ್ದಾರೆ? ಎಲ್ಲಿ ಮಾಡಿದ್ದಾರೆ? ಯಾವ ನಾಯಿಗೆ ರೇಬಿಸ್ ಕೊಟ್ಟಿದ್ದಾರೆ? ಹಿಡಿತಾರೆ, ಸಂತಾನಹರಣ ಚಿಕಿತ್ಸೆ ಮಾಡ್ತೀವಿ ಅಂತ ಹೇಳಿ ಅದಕ್ಕೊಂದು ಇಂಜೆಕ್ಷನ್ ಕೊಡ್ತಾರೆ, ಮತ್ತೆ ತಂದು ಬಿಡ್ತಾರೆ. ಬಿಡಲಿ. ಆದರೆ ಇದು ಕರೆಕ್ಟಾಗಿ ಎಲ್ಲಿದೆ ಏನಿದೆ ಅಂತ ಬೇಕಲ್ಲ ಸರ್. ಇವಾಗ ಇದಲ್ವ ಸಮಸ್ಯೆ. ನಾವು ಇವಾಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಕರೆಕ್ಟಾಗಿ ಪರಿಣಾಮಕಾರಿಯಾಗಿ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತೀವಿ ಅಂತ ಮಾಡಿ ಅದರೊಳಗೂ ಲೂಟಿ ಮಾಡೋ ಕೆಲಸ ಆಗೋಗ್ಬಿಟ್ರೆ ಹೇಗೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಸರ್. ಎಸ್ ಹಾಗೇ ರೀ ಸರ್. ಸಂಪರ್ಕದಲ್ಲಿ ಈಗ ಪ್ರಾಣಿ ಪ್ರಿಯರು ಸಾಧನಾ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಮೇಡಮ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಸುಪ್ರೀಂ ಕೋರ್ಟ್ ಆದೇಶ ಅಂತೂ ಬಹಳ ಕ್ಲಿಯರ್ ಆಗಿದೆ. ಶೆಡ್ಗಳನ್ನ ನಿರ್ಮಾಣ ಮಾಡಿ ನಾಯಿಗಳನ್ನ ಅಲ್ಲಿ ಹೋಗಿ ಹಾಕಿ ಚೆನ್ನಾಗಿ ಸಾಕಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ತೀರ್ಮಾನನೇ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ನಮಸ್ತೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಮೇಡಮ್, ಮಾತಾಡಿ. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ದು ಇನ್ನ ಆರ್ಡರ್ ಕಾಪಿನೇ ಹೊರಗಡೆ ಬಂದಿಲ್ಲ. ಅದು ಒಂದು ಇಶ್ಯೂ. ಮತ್ತೆ ಏನ್ ಡಿಸಿಷನ್ ತಗೊಂಡಿದ್ದಾರೆ ಅದು ಒಂದು ಸಿಟಿ ಪರ್ಸ್ಪೆಕ್ಟಿವ್ ನೋಡೋದಕ್ ಹೋದ್ರೆ, ಹೌದು ನಾಯಿ ಕಡಿತ ತುಂಬಾ ಜಾಸ್ತಿ ಆಗಿದೆ, ಕಾನ್ಫ್ಲಿಕ್ಟ್ ಜಾಸ್ತಿ ಆಗಿದೆ, ಹಾಗಾಗಿ ಅವ್ರನ್ನ ದೂರ ಇಡೋದು ಒಳ್ಳೇದು ಅಂತ ಒಂಥರ ಚೆನ್ನಾಗೇನೋ ಕೇಳ್ಸತ್ತೆ. ಬಟ್ ಸೈಂಟಿಫಿಕ್ ಆಗಿ ಅದು ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯ ಬಯಸೋದು ಒಂದು, ಪ್ರಕೃತಿ ಬಯಸೋದು ಇನ್ನೊಂದು. ಈ ನಾಯಿಗಳನ್ನ ಏನಾದ್ರು ಅಂದ್ರೆ, ಈಗ ಬೆಂಗಳೂರು ಸಿಚುವೇಶನ್ ತಗೊಳ್ಳೋಣ. ಒಂದ್ 60% ನಾಯಿಗೆ ವ್ಯಾಕ್ಸಿನೇಷನ್ ಪ್ರತಿ ವರ್ಷ ನಡೀತಾ ಇದೆ ಅಂತಲೇನೆ ಅನ್ಕೊಂಡ್ರುನು, ಆ ನಾಯಿಗಳನ್ನೆಲ್ಲ ಬೀದಿಯಿಂದ ಖಾಲಿ ಮಾಡಿದ್ರೆ ಬೇರೆ ನಾಯಿಗಳು ಬರ್ತವೆ.
ಆ ಒಂದು ರ್ಯಾಷನಲ್ ಇಂದಲೇನೆ ಸೈಂಟಿಫಿಕ್ ರಿಸರ್ಚ್ ಆಗಿ ಡಿಸೈಡ್ ಮಾಡಿದ್ದು ABC ರೂಲ್ಸ್ ಪ್ರಕಾರ ರೀಲೊಕೇಶನ್ ಮಾಡದ್ ಬೇಡ, ನಾಯಿ ಏನಿದೆ ಅದ್ರದ್ದು ಬಿಹೇವಿಯರ್ ನ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡೋದಕ್ಕಾಗತ್ತೋ ಅದನ್ನ ಕಂಟ್ರೋಲ್ ಮಾಡೋಣ ಅಂತ. ಬಟ್ ಸುಪ್ರೀಂ ಕೋರ್ಟ್ ಈ ಎಲ್ಲಾ ಪಾಯಿಂಟ್ಸ್ ನ ಕಂಪ್ಲೀಟ್ಲಿ ಮಿಸ್ ಮಾಡಿ ಜಸ್ಟ್ ಒಂದ್ ಇಮಿಡಿಯೇಟ್ ಶಾರ್ಟ್ ಟರ್ಮ್ ಸೊಲ್ಯೂಷನ್ ತಗೊಳ್ಳೋಣ ಅಂತ ಹೋಗಿದ್ದಾರೆ. And I don't ಸೊ think ನಿಮ್ ನಾವು ಪ್ರಕಾರ sustain ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೋದು ಅದನ್ನ. ಮಾಡ್ಬೇಕಾಗಿತ್ತು? ಯಾಕಂದ್ರೆ ಸಾಧನಾ ಅವರೇ, ನಿಮ್ ಪ್ರಕಾರ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತ ತೀರ್ಪನ್ನ ಹೊರಡಿಸಬೇಕಾಗಿತ್ತು? ನೋಡಿ, ನಾವು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಪೆಟಿಷನ್ಸ್ ಹಾಕ್ದಾಗೆಲ್ಲ ಕೇಳ್ತಾ ಇದೀವಿ, ಅನಿಮಲ್ ಬರ್ತ್ ಕಂಟ್ರೋಲ್ ಮತ್ತೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ನ ಮುನಿಸಿಪಾಲಿಟೀಸ್ ಕರೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ವಲ್ಲ, ಅದನ್ನ ಸರಿಗೆ ಇಂಪ್ಲಿಮೆಂಟ್ ಮಾಡಿಸಿ. ಗೌರ್ಮೆಂಟ್ ಅಫಿಷಿಯಲ್ಸ್ ನ ಕ್ವೆಶನ್ ಮಾಡಿ ಏನಕ್ಕೆ ಸಿಟಿನಲ್ಲಿ ಬಜೆಟ್ ಅಲಾಟ್ ಆಗ್ತಿದ್ರು ವರ್ಷಾನುವರ್ಷ ಇವರು ಪ್ರೋಗ್ರಾಮ್ಸ್ ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತ. ನಾವು ಮಾಡೋದಿದ್ರೆ ಒಂದಷ್ಟು ಅಫಿಷಿಯಲ್ಸ್ಗೆ ಪನಿಷ್ಮೆಂಟ್ ಕೊಟ್ಟು ಆ ಬಜೆಟ್ ಸರಿ ಯುಟಿಲೈಸ್ ಮಾಡಿದ್ರೆ ಇವತ್ತು ಈ ದಿನ ನೋಡ್ಬೇಕಾಗ್ತಾನೆ ಇರ್ಲಿಲ್ಲ ನಾವು. ಕರೆಕ್ಟ್. ಸೊ ಈಗ ಮೊನ್ನೆ ಇಂಡಿಯಾ ಗೇಟ್ ಬಳಿ ಕೂಡ ಪ್ರಾಣಿ ದಯಾ ಸಂಘದವರು, ಪ್ರಾಣಿ ಪ್ರಿಯರೆಲ್ಲ ಹೋರಾಟವನ್ನ ಮಾಡೋದಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಅವರ ವಿರುದ್ಧ FIR ಕೂಡ ದಾಖಲು ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇದ ಐ ಮೀನ್ ನಾನಂತೂ ತುಂಬಾ ಖಂಡಿಸ್ತೀನಿ. ಯಾಕಂದ್ರೆ ಆರ್ಟಿಕಲ್ 21 ಬರೀ ಒಂದು ಸ್ಮಾಲ್ ಗ್ರೂಪ್ ಆಫ್ ಏನು ಸಿಟಿಸನ್ಸ್ ಗೆ ಮಾತ್ರ ಅಪ್ಲಿಕಬಲ್ ಅಲ್ಲ. ಎಲ್ಲೆಲ್ಲಿ ಐ ಮೀನ್ ದೇಶದಲ್ಲಿ ಎಲ್ಲೇ ನೋಡ್ಬಿಡಿ ನೀವು, ಎಲ್ಲೆಲ್ಲಿ ಮುನಿಸಿಪಾಲಿಟಿ ವ್ಯಾಕ್ಸಿನೇಷನ್ ಮಾಡಿಲ್ಲ, ನ್ಯೂಟರ್ ಮಾಡಿಲ್ಲ, ಅಲ್ಲೆಲ್ಲ ಫೀಡರ್ಸ್ ಬಂದು ಅವ್ರದೇ ಸ್ವಂತ ದುಡ್ಡು ಹಾಕಿ ಫೀಡ್ ಮಾಡಿ ಆ ನಾಯಿಗಳನ್ನ ಹಿಡಿದು ನ್ಯೂಟರ್ ಮಾಡಿ ವ್ಯಾಕ್ಸಿನೇಟ್ ಮಾಡಿದ್ದಾರೆ. ಅದು ಕಂಪ್ಯಾಷನ್ ನ ಕ್ರೈಮ್ ಅಂತ ಮಾಡೋದಕ್ಕೆ ಆಗೋದಿಲ್ಲ. ನಾವೇನ್ ಹೇಳ್ತಾ ಇರೋದು ಅಂತಂದ್ರೆ, ಆಲ್ರೆಡಿ ನ್ಯೂಟರ್ ಮಾಡೋ ಪ್ರೋಗ್ರಾಮ್ ಇದ್ದು ಅದು ಫೇಲ್ ಆಗಿ ನಿಮ್ಮ ವೈಫಲ್ಯನ ನೀವು ಮುಚ್ಚಿಡೋದಕ್ಕೋಸ್ಕರ ನೀವೇನಕ್ಕೆ ಶೆಲ್ಟರ್ ಮಾಡ್ಬೇಕು ಅಂತ ಅಷ್ಟೇನೆ. ನಾವೇನು ಹೇಳ್ತಾ ಇಲ್ಲ ಮನುಷ್ಯರು ಕಡಿತಾ ಇದೆ ಅದನ್ನ ಡಿನೈ ಮಾಡ್ತಾ ಇದೀವಿ ಅಂತ. ತುಂಬಾನೇ ಸೊಲ್ಯೂಷನ್ಸ್ ಪ್ರಪೋಸ್ ಮಾಡಿದೀವಿ. ಪ್ರಾಣಿ ಪ್ರಿಯರು ವರ್ಷಾನುವರ್ಷ ಸೊಲ್ಯೂಷನ್ಸ್ ಪ್ರಪೋಸ್ ಮಾಡಿದ್ದಾರೆ. ಅದೆಲ್ಲಾನು ಇಗ್ನೋರ್ ಮಾಡಿ ಗೌರ್ಮೆಂಟ್ ಫೇಲ್ಯೂರ್ ನ ಕವರ್ ಅಪ್ ಮಾಡೋದಕ್ಕೆ ಈ ತರ ಸುಮ್ನೆ ರೀಲೋಕೇಟ್ ಮಾಡ್ತಾ ಇದಾರೆ. ಉಲ್ಟಾ ಇದರಿಂದ ಜಾಸ್ತಿ ಡೇಂಜರ್ ಆಗತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಆದ್ರೆ ಅದನ್ನ ತಪ್ಪು ತಿಳುವಳಿಕೆನಲ್ಲಿ, ಇಲ್ಲ ನಿಮ್ಗೆ ಮನುಷ್ಯರಂದ್ರೆ ಪ್ರೀತಿ ಇಲ್ಲ ಅದಕ್ಕೋಸ್ಕರ ಈ ತರ ಸಜೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಮಿಸ್ಲೀಡ್ ಮಾಡ್ತಾ ಇದಾರೆ ಅಷ್ಟೇ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮೇಡಮ್. ಅರುಣ್ ಪರಮೇಶ್ವರ್ ಅವರೇ, ಈಗ ಬೆಂಗಳೂರಂತಾನೆ ತಗೊಳ್ಳೋಣ. ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಓಡಾಡೋದಕ್ಕೆ ಭಯ ಆಗುತ್ತೆ, ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಭಯ ಆಗುತ್ತೆ, ನಾವು ವಯಸ್ಸಾದವರು ವಾಕಿಂಗ್ ಹೋಗೋದಕ್ಕೆ ಭಯ ಆಗುತ್ತೆ. ಯಾಕೆಂದ್ರೆ ನಾಯಿಗಳಿರ್ತವೆ, ಕಚ್ಚಿ ಬಿಡ್ತವೆ. ಹಾಗಾಗಿ ಆ ರೀತಿಯಾದಂಥ ವಿರೋಧ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು, ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಈ ನಾಯಿ ಕಚ್ಚಿಸೋದನ್ನ ಅಥವಾ ಕಚ್ಚೋದನ್ನ ತಪ್ಪಿಸೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಏನ್ ಹೇಳ್ತೀರಿ ಸರ್? ಅದು ಏನಾಗುತ್ತೆ ಅಂದರೆ, ನಾಯಿ ಯಾಕೆ ಕಚ್ಚುತ್ತೆ ಅನ್ನೋದು ಕೆಲವೊಂದು ಸಂದರ್ಭಗಳಲ್ಲಿ, ಕೆಲವೊಂದು ಸರಿ ಊಟ ಅವಕ್ಕೆ ಇಲ್ಲದಾಗ ಒಂದು ಸಂದರ್ಭ, ಆಮೇಲೆ ಅವ್ರಿಗೆ ಭಯದ, ಇವಾಗ ಯಾರೋ ಬಂದು ನಮ್ಗೇನೋ ತೊಂದರೆ ಕೊಡ್ತಾರೆ ಅನ್ನೋ ಭಯಕ್ಕೆ ಏನು ಮಾಡ್ತವೆ, ಕೆಡ್ತವೆ. ಕೆಲವೊಂದೆಲ್ಲ ರೌಡಿ ನಾಯಿಗಳಿವೆ, ಅವೆಲ್ಲ ಸಾಮಾನ್ಯವಾಗಿ ಓಡಾಡ್ತಾ ಇರ್ತವೆ, ಗುಂಪು ಓಡಾಡ್ತವೆ, ಅವು ಅಟ್ಯಾಕ್ ಮಾಡ್ತವೆ. ಅದೆಲ್ಲ ಸತ್ಯ. ಸೊ ಇದು ಏನಾಗಿದೆ ಅಂದರೆ, ನಾಯಿಗಳಲ್ಲೂ ರೌಡಿ ನಾಯಿಗಳಿದಾವ ಸರ್? ಹೌದು, ಅದರೊಳಗಿದೆ. ಕೆಲವು ರಗಡ್ ನಾಯಿಗಳು ಹೆಂಗಿದೆ ಅಂದರೆ, ನೀವು ಆ ರೋಡಲ್ಲಿ ಹೋದ್ರೆ, ಆ ರಸ್ತೆಯಲ್ಲಿ ಹೋದ್ರೆ, ಆ ರೋಡು ಕೊನೆ ಎಂಡೋರ್ಗೂ ಅಟ್ಟಿಸ್ಕೊಂಡ್ಬರ್ತವೆ, ಅಂಥ ನಾಯಿಗಳಿದೆ. ನಿಜ ನಿಜ ನಿಜ. ಸೊ ಅಂಥ ನಾಯಿಗಳಲ್ಲೂ ಇರುತ್ತೆ. ಆಗ ಏನಾಗುತ್ತೆ ಅಂದರೆ, ಈ ನಾಯಿಗೂ ಮನುಷ್ಯನಿಗೆ ಭಾವನಾತ್ಮಕ ಸಂಬಂಧ ಇದೆ ಸರ್. ನೀವು ಒಂದು ಸರಿ ಅವಕ್ಕೇನಾರು ಒಂದು ತೂತು ಊಟ ಹಾಕ್ಬಿಟ್ರೆ, ಒಂದು ಬಿಸ್ಕೆಟ್ ಹಾಕಿದ್ರೆ, ಕರೆಕ್ಟ್, ನೀವು ಮತ್ತೆ ಆ ರಸ್ತೆಗೆ ಬರಲಿ, ಆ ಏರಿಯಾಗೆ ಬರಲಿ, ನಿಮ್ಮನ್ನು ಕಂಡ ತಕ್ಷಣ ಮತ್ತೆ ಬಂದು ನಿಮ್ಮನ್ನು ಮಾತಾಡಿಸ್ತವೆ. ಈ ಭಾವನಾತ್ಮಕ ಸಂಬಂಧ ಇರೋದ್ರಿಂದಾನೆ ಅದಕ್ಕೆ ಮನುಷ್ಯ ನಾಯಿಗೆ ಜಾಸ್ತಿ ಅಟ್ಯಾಚ್ ಆಗ್ತಾನೆ. ಈ ಅಧಿಕಾರಿಗಳು ಇದನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡಬೇಕಾಯಿತು, ಅವರು ಮಾಡ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು BBMP ಅವರು ವರ್ಷಕ್ಕೆ ನಾಯಿ ಇದಕ್ಕೆ ಅಂತಲೇ ಬಜೆಟಲ್ಲಿ ದುಡ್ಡಿಡ್ತಾರೆ. ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾಯಿಲ್ಲ, ಅದನ್ನು ಸರಿಯಾಗಿ ಮಾಡ್ತಾಯಿಲ್ಲ. ಯಾಕೆಂದರೆ ರೇಬಿಸ್ ಚುಚ್ಚುಮದ್ದು ಕೊಟ್ಟು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಎಷ್ಟು ಏರಿಯಾದಲ್ಲಿ ಎಷ್ಟು ಸಮೀಕ್ಷೆಯಲ್ಲಿ ಎಷ್ಟು ನಾಯಿಗಳಿವೆ, ಏನು ಮಾಡ್ತಾಯಿದ್ದೀವಿ, ಎಷ್ಟು ನಾಯಿಗೆ ನಾವು ರೇಬಿಸ್ ಕೊಟ್ಟಿದ್ದೀವಿ, ಎಷ್ಟು ನಾಯಿ ಅನಾರೋಗ್ಯ ಪೀಡಿತವಾಗಿದೆ, ಏನು ಮಾಡಬೇಕು ಅಂತ ಹೇಳಿ ಅದನ್ನು ಅಧಿಕಾರಿಗಳು ಸರಿಯಾಗಿ ಮಾಡಬೇಕಾಯಿತು. ಅದು ಮಾಡದೇ ಇರೋ ಪರಿಣಾಮ ಇವತ್ತು ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ. ಅದು ಒಂದು ಕಡೆ ಖಂಡನೀಯ, ಅದು ಇರಲಿ, ತಪ್ಪಾಗುತ್ತೆ. ಈಗ ನೀವು BBMP ಅನ್ನೋದ್ರಿಂದ ಒಂದು ವಿಚಾರ ನೆನಪಾಯಿತು. ಈಗ ಸರ್ಕಾರವೂ ಕೂಡ ಬೀದಿ ನಾಯಿಗಳಿಗೆ ಬಿರಿಯಾನಿನೇ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ತೀರ್ಮಾನ, ಅದು ಮುಂದಿನ ದಿನಗಳ ಆಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಆ ತೀರ್ಮಾನ ಎಷ್ಟರ ಮಟ್ಟಿಗೆ ಸರಿ ಅಂತ, ಈಗ ಬೀದಿ ನಾಯಿಗಳಿಗೆ ಹೋಗಿ ಬಿರಿಯಾನಿ ಹಾಕ್ಬಿಟ್ರೆ 1 ತಿಂಗಳು ಹಾಕ್ತಾರೆ, 2 ತಿಂಗಳು ಹಾಕ್ತಾರೆ ಅನ್ಕೊಳ್ಳೋಣ. ನೆಕ್ಸ್ಟ್ 3ನೇ ತಿಂಗಳು ಹಾಕಿಲ್ಲ ಅಂತ ಅಂದರೆ ಜನರಿಗೆ ತಾನೇ ಸಮಸ್ಯೆ. ಖಂಡಿತ ಅದು ನೀವು ಹೇಳ್ತಾ ಇರೋದು 100% ಸತ್ಯ.
ತಮ್ಮ ವಾಹಿನಿಯಲ್ಲಿ ಕೂಡ ಅದನ್ನು ಈ ಬೀದಿ ನಾಯಿ ಬಿರಿಯಾನಿ ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಇದು ಏನಾಗುತ್ತೆ, ಅಧಿಕಾರಿಗಳು ಸರಿಯಾಗಿ ಸರಿಯಾಗಿ ಕೆಲಸ ಮಾಡದೇ ಇರೋದು ಮತ್ತು ಬೀದಿ ನಾಯಿ ಬಿರಿಯಾನಿ ಹಾಕಿ ಲೂಟಿ ಮಾಡೋ ಕೆಲಸ ಮಾಡಿದಾಗ ಇದು ಹಾಗೇ ಆಗ್ತದೆ. ನೀವು ಹೇಳ್ದಂಗೆ 2 ತಿಂಗಳು ಹಾಕಿ 3ನೇ ತಿಂಗಳಿಗೆ ಆಗಿಲ್ಲ ಅಂದರೆ ಇನ್ನೂ ಹೆಚ್ಚಿಗೆ ಖರ್ಚು ಜಾಸ್ತಿ ಆಗ್ತದೆ. ಸಿಕ್ಕಾಪಟ್ಟೆ ಸಾರ್ವಜನಿಕರನ್ನ ಅಟ್ಯಾಕ್ ಮಾಡೋದು, ಯಾಕೆಂದರೆ ಅವರು ಮಾಂಸ ತಿಂದು ರೂಢಿಯಾಗಿರುತ್ತೆ ಸರ್. ಅದು ಹೌದು ಹೌದು, ಅವ್ರಿಗೆ ಮಾಂಸ ತಿಂದು ರೂಢಿಯಾದಾಗ ಅದಕ್ಕೆ ಮಾಂಸ ಸಿಗಲಿಲ್ಲ ಅಂದಾಗ ಇನ್ನೇನು ಮಾಡ್ತೀರ, ಮತ್ತೆ ಜನಗಳ ಮೇಲೆ ಎರಗುವಂಥ ಪ್ರಯತ್ನ ಆಗ್ತದೆ. ಸೊ ಅದು ಎಲ್ಲೋ ಒಂದು ಕಡೆ BBMP ಈ ಪ್ರಮಾಣ ಇದು ಏನು ಮಾಡೋಕೆ ಹೊರಟಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಲಿ ಅಂದರೆ ಶೆಡ್ ಮಾಡಿ ಅದೆಲ್ಲ ಆಗಲ್ಲ ಸರ್. ಅದು ಹೋಗಿ ಸರ್ 100 ಎಕರೆಯಲ್ಲಿ ಅಷ್ಟೊಂದು ಜಮೀನು ತಗೊಂಡು ಅವರು ಶೆಡ್ ಮಾಡಿ ಅದಕ್ಕೆ ಇಲ್ಲಿ ಇರೋ ರಸ್ತೆ ಗುಂಡಿಗಳೇ ಸರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ಅದು ಪ್ರಾಕ್ಟಿಕಲಿ ಸಾಧ್ಯ ಆಗಲ್ಲ ಅಂತೀರಾ ನೀವು? ಆಗಲ್ಲ, ಖಂಡಿತ ಸತ್ಯ, ಕಷ್ಟ ಇದೆ ಸರ್ ಆ ಥರ ಎಲ್ಲ. ಸಾಧನಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ಆದ್ರೆ ಅರುಣ್ ಅವ್ರು ಏನ್ ಹೇಳಿದ್ರು ಅಂತ ನಾನು ಕೇಳಿಸ್ಲಿಲ್ಲ. ಓಕೆ ಓಕೆ, ಅರುಣ್ ಅವರು ಕೂಡ ಅಂದ್ರೆ ಈಗ ಪ್ರಾಣಿಗಳ ಪರವಾಗಿ ಮಾತಾಡ್ತಾ ಇದ್ದಾರೆ. ಈಗ ಶೆಡ್ ನಿರ್ಮಾಣ ವಿಚಾರ ಸುಪ್ರೀಂ ಕೋರ್ಟ್ ಏನು ಎತ್ತಿದೆಯಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅರುಣ್ ಅವರು. ಹೌದು, ಅದ್ರ ಮಧ್ಯ ನೀವು BBMP ಫೀಡಿಂಗ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಒಂದ್ 2 ಪಾಯಿಂಟ್ ಹೇಳ್ಬೇಕಿತ್ತು ನಾನು. ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾಯಿಗೆ ಬಿರಿಯಾನಿ ಕೊಡ್ತಾ ಇಲ್ಲ, ಬರೀ ಚಿಕನ್ ರೈಸ್ ಕೊಡ್ತಾ ಇರೋದು. ಮತ್ ಏನಕ್ಕೆ ಕೊಡ್ತಾ ಇರೋದು ಅನ್ನೋದಕ್ಕೂ ಒಂದ್ ಕಾರಣ ಇದೆ. ಇದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ಎಲ್ಲಾರು ಅಂದ್ರೆ ಮನೆಗಳಿರ್ತಾ ಇತ್ತು, ಈ ತರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗೇಟೆಡ್ ಕಮ್ಯುನಿಟೀಸ್ ಅಂತ ಇರ್ತಾ ಇರ್ಲಿಲ್ಲ. ಹಾಗಾಗಿ ಎಲ್ಲರೂ ಅವ್ರ ಮನೆಯಿಂದ ಏನ್ ಒಂಚೂರು ಅನ್ನ ಉಳಿಯತ್ತೆ ಅದಕ್ಕೆಲ್ಲ ಮೊಸರು ಹಾಕಿನೋ ಹಾಲ್ ಹಾಕಿನೋ ಹೊರಗಡೆ ಹಾಕ್ತಿದ್ರು, ನಾಯಿಗಳು ತಿನ್ಕೊಂತಿತ್ತು. ಇವಾಗ ಬರೀ 1 ಫೀಡರು 3 ರೋಡ್ಗೆ ಅಥವಾ 4 ರೋಡ್ಗೆ 1 ಫೀಡರ್ ಇರೋದು, ಅವರೇ ಒಂದ್ 60 ನಾಯಿಗೆ ಫೀಡ್ ಮಾಡ್ತಾ ಇರ್ತಾರೆ. ಹೌದು, ಅದರಿಂದ ಪ್ಯಾಕ್ ಬಿಹೇವಿಯರ್ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಜನಕ್ಕೆ ಕೇಳ್ತಾ ಇದೀವಿ, ನೀವುನು ಎಲ್ಲಾರು ಫೀಡ್ ಮಾಡೋದಕ್ಕೆ ಶುರು ಮಾಡಿ, ಅವಾಗ ಪ್ಯಾಕ್ ಬಿಹೇವಿಯರ್ ಡಿಸ್ಟ್ರಿಬ್ಯೂಟೆಡ್ ಇರತ್ತೆ ಅಂತ. ಆ ಸಪೋರ್ಟ್ ಸಿಗ್ದಿರನೆ ಇವಾಗ ಜ್ಞಾನ ಭಾರತಿ ಇಶ್ಯೂನ ತಗೊಳ್ಳಿ, ತುಂಬಾ ದೊಡ್ಡ ಓಪನ್ ಸ್ಪೇಸಸ್ ಅಲ್ಲಿ ಯಾರು ಫೀಡ್ ಮಾಡದಿರೋವಾಗ ನಾಯಿಗಳನ್ನ ಹಿಡಿಯೋದು ಕಷ್ಟ, ನ್ಯೂಟರ್ ಮಾಡೋದು ಕಷ್ಟ. ಅಂತ ಪ್ಲೇಸಸ್ ಅಲ್ಲಿ ಮಾತ್ರನೇ BBMP ಫೀಡಿಂಗ್ ಕಂಟಿನ್ಯೂ ಮಾಡಿ ನ್ಯೂಟರ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿರೋದು. ಅದು ಯಾವ್ದೇ ತರ ಏನು ಬಿರಿಯಾನಿ ಭಾಗ್ಯನೂ ಅಲ್ಲ, ಏನು ಒಂದು 3 ತಿಂಗಳು ಫೀಡಿಂಗ್ ಮಾಡಿ ನಿಲ್ಸೋ ಅಂತ ಪ್ರೋಗ್ರಾಮ್ ಕೂಡ ಅಲ್ಲ. ಅಲ್ಲಿ ಕಮ್ಯುನಿಟಿ ಓನರ್ಶಿಪ್ ಅಂದ್ರೆ ಅಲ್ಲಿ ಸಿಟಿಸನ್ಸ್ ಗಳೇನೆ ಬಂದು ಫೀಡಿಂಗ್ ಮಾಡೋದು ಶುರು ಮಾಡೋ ತನಕನು BBMP ಅಟ್ಲೀಸ್ಟ್ ಫೀಡಿಂಗ್ ಮಾಡಿ ನ್ಯೂಟರ್ ಮಾಡೋದಕ್ಕಾಗ್ಲಿ ಅನ್ನೋದಕ್ಕೆ ಒಂದ್ ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅದು ಒಳ್ಳೇದೇ. ಬಟ್ ಅದು ಅಷ್ಟು ಸುಲಭನಾ ಅಂತ? ಈಗ 1 ದಿನ ಆಗ್ತಾರೆ, 2 ದಿನ ಆಗ್ತಾರೆ, BBMP ಸರ್ಕಾರ ಅಂತ ಏನೇ ತೆಗೆದುಕೊಂಡು ಬಂದರೂ ಕೂಡ ಅದು ಕಂಟಿನ್ಯೂಸ್ ಆಗಿ ನಡೆಯಲ್ಲ ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ಮಾತಾಡ್ಕೊಳ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಮತ್ತೆ ಸಾರ್ವಜನಿಕ ಸರ್ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂತ ಟಾರ್ಗೆಟ್ ಇಲ್ಲ. ಇವಾಗ ಯಾವ್ದಾದ್ರು ಒಂದ್ ಲೊಕೇಶನ್ ಅಲ್ಲಿ ಅಬ್ಸಲ್ಯೂಟ್ಲಿ ಯಾರು ಫೀಡರ್ಸ್ ಇಲ್ಲ ಅಂತ ಹೇಳಿ ನಾವು ಅಲ್ಲಿರೋ ಜನಕ್ಕೆ ತಿಳುವಳಿಕೆ ಮೂಡ್ಸಿ ನೀವ್ ಏನಕ್ಕೆ ಫೀಡಿಂಗ್ ಮಾಡ್ಬೇಕು ಅಂತ ಅವ್ರು ಫೀಡಿಂಗ್ ಪಿಕ್ ಮಾಡೋ ತನಕ BBMP ಫೀಡ್ ಮಾಡೋ ಪ್ಲಾನ್ ಇರೋದು. ಅಲ್ಟಿಮೇಟ್ಲಿ ನಮ್ ಪ್ರಯತ್ನ ಏನು ಅಂತಂದ್ರೆ ಕಮ್ಯುನಿಟಿ ಓನರ್ಶಿಪ್ ಬೆಂಗಳೂರಲ್ಲಿ ವಾಪಸ್ ಬರ್ಬೇಕು. ಪ್ರತಿಯೊಬ್ರು ನಾಯಿಗಳ ಜೊತೆಗೆ ಇಂಟರಾಕ್ಷನ್ ಮತ್ತೆ ಶುರು ಮಾಡ್ಕೊಂಡ್ರೆ, ಫೀಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರೆ ಎಷ್ಟೊಂದು ಕಾನ್ಫ್ಲಿಕ್ಟ್ಸ್ ರೆಡ್ಯೂಸ್ ಆಗತ್ತೆ ಅಂತ ನಾವು ಹೇಳ್ತಾ ಇರೋದು. ಓಕೆ ಓಕೆ ಓಕೆ, ಈಗ ಅರುಣ್ ಪರಮೇಶ್ವರ್ ಅವರೇ, ಕಿಚ್ಚ ಸುದೀಪ್ ಒಂದು ಟ್ವೀಟ್ ಮಾಡಿದ್ದಾರೆ, ನಾವು ಬೀದಿ ನಾಯಿಗಳನ್ನ ಒಬ್ಬೊಬ್ಬರೇ ದತ್ತು ಪಡ್ಕೊಳ್ಳೋಣ, ಅದರಿಂದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಹೇಳ್ತಾರೆ. ಕೊನೆಯದಾಗಿ ಶಾರ್ಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಖಂಡಿತ ಸುದೀಪ್ ಅವರ ಏನು ಹೇಳಿದ್ದಾರೆ ಅದಕ್ಕೆ ನಮ್ಮ ಸಹಮತ ಇದೆ. ಖಂಡಿತ ಆ ಕೆಲಸ ಮಾಡ್ಬೋದು ಎಲ್ಲರೂ, ಯಾಕೆಂದರೆ ಎಲ್ಲ ಸೆಲೆಬ್ರಿಟಿಗಳು ಎಲ್ಲ ತುಂಬ ದೊಡ್ಡ ವ್ಯಕ್ತಿಗಳಿರೋದ್ರಿಂದ ಈ ರೀತಿ ತಗೊಂಡು ಅವಕ್ಕೆ ಊಟ ಹಾಕುವಂಥದ್ದು, ಅದನ್ನು ಪಾಲನೆ ಮಾಡೋವಂಥದ್ದು ಆಗಲಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ಸರ್. ಮತ್ತೊಮ್ಮೆ ನಿಮ್ಮ ವಾಹಿನಿ ತುಂಬ ಅತ್ಯುತ್ತಮವಾದ ವಿಷಯ ತಗೊಂಡಿದೆ. ನಿಮಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಎಸ್ ಸರ್. ಸಾಧನಾ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಾ ಸುಪ್ರೀಂ ಕೋರ್ಟ್ನ ಈ ತೀರ್ಪಿಗೆ ಮತ್ತು ಸಾರ್ವಜನಿಕರಿಗೆ? ಯಾಕೆಂತ ಹೇಳಿದ್ರೆ ತೊಂದರೆಗೊಳಗಾಗ್ತಾ ಇರೋದು ಬಡ ಜನ, ಹಂಗಾಗಿ ಕೊನೆಯದಾಗಿ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ನಾಯಿಗಳು ನಮ್ ಜೊತೆಗೆ 4,000 ವರ್ಷದಿಂದ ಬಾಳ್ಕೊಂಡ್ ಬಂದಿದೆ. ಇವಾಗ ನಮ್ ಪಾಪ್ಯುಲೇಷನ್ ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಪ್ರತಿ ಸಿಟಿನಲ್ಲೂ ಮೈಗ್ರೇಷನ್ 24/7 ನಾವ್ ಆಕ್ಟಿವ್ ಆಗಿರೋದು, ಸ್ವಿಗ್ಗಿ ಝೊಮ್ಯಾಟೊ ಅವ್ರು ಓಡಾಡೋದು, ಇದೆಲ್ಲಾನು ಪ್ರಾಣಿಗಳನ್ನು ರೆಸ್ಟ್ಲೆಸ್ ಮಾಡುತ್ತೆ. ಆ ವಿಷಯ ನಾವ್ ನಮ್ ಮನ್ಸಿಗೆ ಹಚ್ಕೋಬೇಕು. ನಾವೂನು ಎಲ್ಲ ಪ್ರತಿ ಮನೆಯಿಂದ ಫೀಡ್ ಮಾಡೋದಕ್ ಶುರು ಮಾಡಿದ್ರೆ ಡಾಗ್ಸ್ ಫ್ರೆಂಡ್ಲಿ ಆಗೋದಕ್ ಶುರು ಆಗತ್ತೆ, ಮತ್ತೆ ಪ್ರಾಬ್ಲಮ್ಸ್ ಅದಾಗದೆ ಕಮ್ಮಿ ಆಗತ್ತೆ. ಬ್ರೀಡಿಂಗ್ ಮಾಡ್ಬೇಡಿ. ನಿಮ್ ಪೆಟ್ ಡಾಗ್ಸ್ ಏನಿದೆ ನಿಮ್ ಮನೆಯಲ್ಲಿ ಅದನ್ನೆಲ್ಲಾನು ನ್ಯೂಟರ್ ಮಾಡಿ, ಅವಾಗ ಪಾಪ್ಯುಲೇಷನ್ ಆಟೋಮ್ಯಾಟಿಕಲಿ ಕಮ್ಮಿ ಆಗತ್ತೆ. ಗವರ್ಮೆಂಟ್ ನ ಕ್ವೆಶ್ಚನ್ ಮಾಡ್ಬೇಕು ಅಂತಂದ್ರೆ ABC ARP ಇಂಪ್ಲಿಮೆಂಟೇಷನ್ ಮೇಲೆ ಕ್ವೆಶ್ಚನ್ ಮಾಡಿ. ಡಾಗ್ ಪೌಂಡ್ಸ್ ಅಲ್ಲಿ ಈ ಸೊಲ್ಯೂಷನ್ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳ್ತೀನಿ.